ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೆ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದೆ. ನಿಜಕ್ಕೂ ಕೂಡ ಏನಾಗ್ತಾ ಇದೆ ಆಗ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಸತತವಾಗಿ ಹೋಗಿ ಒಂದು ರೀತಿಯಲ್ಲಿ ಸಿಎಂ ಆಗುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಿರುವಾಗ ರಾಜ್ಯದಲ್ಲಿ ಕೆಲ ನಾಯಕರು ಗುಪ್ತವಾಗಿ ಮಾತುಕತೆಗಳನ್ನು ಆಡ್ತಾ ಇದ್ದಾರೆ, ರಹಸ್ಯ ಭೇಟಿಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸಿಎಂ ಬದಲಾವಣೆಯ ವಿಚಾರವಾಗಿ ಏನಾದರೂ ದೊಡ್ಡ ಮಹತ್ವ ಏನಾದರೂ ಪಡಿತಾ ಇದೆಯಾ ಈ ಒಂದು ವಿಚಾರ? ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾನೇ ಮುಂದುವರಿತೀನಿ ಅಂತ ಅವ್ರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನೊಂದು ಕಡೆ ಈಗ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರು ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ವಿಚಾರ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಈ ಇಬ್ಬರು ಭೇಟಿ ಮಾತುಕತೆ. ವಿದೇಶಿ ಪ್ರವಾಸದಿಂದ ವಾಪಸ್ ಬಂದಿದ್ದಾರೆ ಸಾಹುಕಾರ ಸತೀಶ್ ಜಾರಕಿಹೊಳಿ. ಬೆಂಗಳೂರಿನ ಸದಾಶಿವ ಅಥವಾ ಸದಾನಂದ ವೃತ್ತ ಏನಿದೆ, ಶಿವಾನಂದ ವೃತ್ತ, ಅಲ್ಲಿ ಇಬ್ಬರು ಕೂಡ ನಿವಾಸವಾಗಿದ್ದಾರೆ. ಅಂದರೆ ಅಕ್ಕಪಕ್ಕದಲ್ಲೇ ರೂಮ್ಗಳನ್ನು ತೆಗೆದುಕೊಂಡು ವಾಸವಾಗಿದ್ದಾರೆ. ಹೀಗಾಗಿ ಇಬ್ಬರು ನಾಯಕರು ಏನಿದ್ದಾರೆ ಅವರು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಇವರಿಬ್ಬರು ಈ ಹಿಂದೆಯಿಂದ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ ಏನಂದರೆ ಸಿದ್ದರಾಮಯ್ಯ ಅವರ 5 ವರ್ಷಗಳ ಕಾಲ ಸಿಎಂ ಆಗಿ ಇರಬೇಕು ಅಂತ ಹೇಳಿ ಅದೇ ನಿಲುವನ್ನು ಕೊಟ್ಟಿದ್ರು, ಪ್ರತಿಪಾದಿಸಿಕೊಂಡು ಬರ್ತಾ ಇದ್ರು. ಸಿದ್ದರಾಮಯ್ಯ ಅವರಿದ್ರೆ ಸೂಕ್ತ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ವಿದೇಶಿ ಪ್ರವಾಸದಿಂದ ವಾಪಸ್ ಬಂದು ಎಚ್.ಸಿ. ಮಹದೇವಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಆಗಿರುವಂತಹ ಎಚ್.ಸಿ. ಮಹದೇವಪ್ಪ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಮಾತುಕತೆ ಆಗಬೇಕು, ಏನಾದರೂ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ. ಇಲ್ಲಿ ಈಗ ಈ ಇಬ್ಬರು ನಾಯಕರು ಏನು ಮಾಡಿದ್ದಾರೆ, ಶಿವಾನಂದ ಸರ್ಕಲ್ ಏನಿದೆ ಅಲ್ಲಿ ಇಬ್ಬರು ಒಂದೇ ಕಡೆ ನಿವಾಸವನ್ನು ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಏನಿರಬಹುದು, ಇವ್ರ ಕಡೆಯಿಂದ ಏನು ಸಂದೇಶ ಹೋಗ್ಬೋದು? ಹೈಕಮಾಂಡ್ಗೆ ಏನಾದರೂ ಇವರು ಒಂದು ಸ್ಪಷ್ಟ ನಿಲುವನ್ನು ಹೇಳಬೇಕು ಅಂತ ಏನಾದರೂ ನಿರ್ಧಾರವನ್ನು ಮಾಡಿದ್ದಾರೆ? ಇಲ್ಲಾಂದರೆ ಹೈಕಮಾಂಡ್ ನಾಯಕರೇನಿದ್ದಾರೆ ಅವರು ರಾಜ್ಯದಲ್ಲಿ ಯಾವ ಯಾವ ನಾಯಕರ ಅಭಿಪ್ರಾಯ ಏನಿದೆ ಅದನ್ನು ತೆಗೆದುಕೊಂಡು ಮುಂದಿನ ನಿರ್ಧಾರಗಳನ್ನು ಮಾಡಬೇಕು ಅಂತ ಏನಾದರೂ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ? ಈ ರೀತಿಯಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಈಗ ಈ ಇಬ್ಬರು ನಾಯಕರು ಯಾಕೆ ದಿಢೀರಂತ ಭೇಟಿಯಾದರು? ಇಬ್ಬರು ಕೂಡ ದಲಿತ ನಾಯಕರೇ. ಈ ಹಿಂದೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಸದ್ಯಕ್ಕೆ ಸಿಎಂ ಬದಲಾವಣೆಯ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಥ ವಿಚಾರ ಏನಾದರೂ ಬಂದರೆ ಇಲ್ಲ, ಅವರು ಬೇಡ, ಕೆಳಗಿಳಿಸೋದು ಬೇಡ, ಅವರೇ ಮುಂದುವರಿಬೇಕು ಅನ್ನುವಂತಹ ನಿಲುವನ್ನು ಸ್ಪಷ್ಟವಾಗಿ ಈ ಹಿಂದೆ ಕೂಡ ಈ ಇಬ್ಬರು ನಾಯಕರು ಹೇಳಿದರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಇವರಿಬ್ಬರು ಯಾಕೆ ಭೇಟಿಯಾದರು? ಈ ಭೇಟಿಯ ಮಹತ್ವ ಏನು? ಯಾವ ವಿಚಾರಗಳನ್ನು ಚರ್ಚೆ ಮಾಡೋಕೆ? ವಿದೇಶಿ ಪ್ರವಾಸದಿಂದ ಬಂದ ಬಳಿಕ ಈ ರೀತಿಯಾದಂತಹ ಒಂದು ದಿಢೀರ್ ಭೇಟಿ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬೇರೆ ರೀತಿಯಾದಂತಹ ಚರ್ಚೆಗಳು ಕಾಣಿಸ್ಕೊಳ್ತಾ ಇದೆ. ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಅಕ್ಕಪಕ್ಕದಲ್ಲಿ ಅಧಿಕೃತವಾಗಿ ಅವರು ನಿವಾಸವನ್ನು ಹೂಡಿದ್ದಾರೆ. ಯಾಕಿರಬಹುದು? ಸತೀಶ್ ಜಾರಕಿಹೊಳಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಪ್ರವಾಸವನ್ನು ಹೋಗಿದ್ರು. ಒಂದು ವಾರ ಹೋಗಿ ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ. ಈಗ ನಿನ್ನೆ ಬಂದ ತಕ್ಷಣ ಈ ರೀತಿಯಾಗಿ ಇಬ್ಬರು ನಾಯಕರು ಭೇಟಿ ಮಾಡಿ ಮಾತುಕತೆಯನ್ನು ಆಡಿದ್ದಾರೆ. ಏನಿರಬಹುದು ಈ ಒಂದು ರಹಸ್ಯ ಭೇಟಿಯ ಮಾತುಕತೆಯ ಉದ್ದೇಶ ಏನಾಗಿದೆ? ಇಬ್ಬರು ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಕೂಡ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಔತಣಕೂಟವನ್ನು ಏರ್ಪಡಿಸಿದ್ದಾಗ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ದರು, ಎಚ್.ಸಿ. ಮಹದೇವಪ್ಪ ಅವರು ಭಾಗಿಯಾಗಿದ್ದರು, ಪರಮೇಶ್ವರ್ ಅವರು ಭಾಗಿಯಾಗಿದ್ದರು, ಇನ್ನು ಬೇರೆ ಬೇರೆ ನಾಯಕರು ಯಾರ್ಯಾರು ಸಿಎಂ ಸಿದ್ದರಾಮಯ್ಯ ಕಡೆ ನಾವಿದ್ದೀವಿ, ಸಿಎಂ ಬಣದಲ್ಲಿ ಯಾರು ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಅಲ್ಲಿ ಬಹುತೇಕವಾಗಿ ಎಲ್ಲರೂ ಇದ್ದರು. ಹೀಗಾಗಿ ಈ ಇಬ್ಬರ ಭೇಟಿ ಏನಿದೆ ಇದು ರಾಜಕೀಯ ಚರ್ಚೆಗೆ ಕಾರಣವಾಗ್ತಾ ಇದೆ. ರಾಜಕೀಯವಾಗಿ ಯಾವಾಗ ಏನು ಬದಲಾವಣೆಗಳು ಆಗುತ್ತೆ ಗೊತ್ತಾಗ್ತಾ ಇಲ್ಲ. ಈಗ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಒಬ್ಬರಾದ ನಂತರ ಒಬ್ಬರು ಬೇರೆ ರೀತಿಯ ಒಂದು ನಿಲುವನ್ನು ತೋರಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗಿಂತ ಕೆ.ಜೆ. ಜಾರ್ಜ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಡಿ ಕೆ ಶಿವಕುಮಾರ್ ಅವರಿಗೆ ಟೈಮ್ ಕೊಡಲಿಲ್ಲ. ಹೀಗಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಬೇಸರ ಇತ್ತು. ಈಗ ಈ ಒಂದು ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ಮತ್ತೆ ದೆಹಲಿಗೆ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ, ಏನಾದರೂ ಒಂದು ಕ್ಲಾರಿಟಿಯನ್ನು ತರಬೇಕು ಅಂತ ಹೇಳಿ ಈಗ ಇದೇ ವಿಚಾರವಾಗಿ ಚರ್ಚೆ ಆಗ್ತಿರುವಂತಹ ಬೆನ್ನಲ್ಲೇ ರಾಜ್ಯದಲ್ಲಿ ಈ ರೀತಿಯಾದ ಒಂದು ಬೆಳವಣಿಗೆಗಳು ಆಗ್ತಾ ಇದೆ. ಯಾವ ನಾಯಕರು ಯಾವ ನಿಲುವನ್ನು ಹೊಂದಿದ್ದಾರೆ, ಅವರ ಮನಸ್ಸಲ್ಲಿ ಏನಿದೆ? ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು, ಇಲ್ಲ ಬದಲಾವಣೆ ಆಗಬೇಕು?
ಡಿ ಕೆ ಶಿವಕುಮಾರ್ ಮಾತ್ರ ಈ ಒಂದು ವಿಚಾರದಲ್ಲಿ ಹಿಂದೆ ಸರಿಯೋ ಥರ ಕಾಣ್ತಾ ಇಲ್ಲ. ಯಾವ್ಯಾವ ರೀತಿ ಸಾಧ್ಯನೋ ಎಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, CM ಆಗಲೇಬೇಕು ಅಂತ ಹೇಳಿ. ಹೀಗಾಗಿ ಈ ಒಂದು ವಿಚಾರ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಇಬ್ಬರ ನಾಯಕರ ಭೇಟಿ ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.